ನಮಸ್ತೆ. ಇನ್ಫಿ ಲೆವೆನಿಂದ ಸ್ಟಾರ್ಟ್ ಆಗಬೇಕು. 11 ಸ್ಟಾರ್ಟ್ ಆಗಬೇಕು. ಯಾವ ಲೆವೆಲ್ ಅಂತ ಹೇಳ್ತೀನಿ. ಇನ್ಫಿ ಇದೆಯಲ್ಲ, 25 ಎಂಟ್ರಿ ಮಾಡಿದ್ದೀನಿ. 1925 ಓಪನ್ ಆಗ್ತಾನೆ ವಿತ್ ವಾಲ್ಯೂಮ್. ನೆನ್ನೆ ಲೋ ಇದೆಯಲ್ಲ, ವಿತ್ ವಾಲ್ಯೂಮ್ ಹೈಯೆಸ್ಟ್ ವಾಲ್ಯೂಮ್, ನೆನ್ನೆಗಿಂತ ಹೈಯೆಸ್ಟ್ ವಾಲ್ಯೂಮ್ ಬ್ರೇಕ್ ಮಾಡಿದೆ. ಲೋವರ್ ಲೋ ಆಗಿದೆ ಸ್ಟ್ರಕ್ಚರ್. ಓಕೆ, ಇಲ್ಲಿ ಲಾಸ್ಟ್ ಶಾರ್ಟ್ ಇರುತ್ತೆ ಒಂದು, ನೋಡೋಣ. ಅದಿಲ್ಲ ಅಂದ್ರೆ ಬೇರೆ ಲೆವೆಲ್ ಇರುತ್ತೆ. ಲಾಸ್ಟ್ ಶಾರ್ಟ್ 29.6. ಇದು ಲಾಸ್ಟ್ ಶಾರ್ಟ್. ಓಕೆನಾ, ಇದೊಂದು ಲೆವೆಲ್. ನನ್ನೆಲ್ಲೋ ಲಾಸ್ಟ್ ಶಾರ್ಟ್. ಇದನ್ನ ಪ್ರೈಸ್ ಬ್ರೇಕ್ ಮಾಡಿದೆ, ಕ್ಲೋಸ್ ಕೊಟ್ಟಿದೆ. ಸೊ ಈ ಲೆವೆಲ್ ಇಂದನೇ ಎಂಟ್ರಿ, ಸ್ಟಾಪ್ ಲಾಸ್ ಡೇ ಐ. ಓಕೆ, 24.35 ಎಂಟ್ರಿ, ಡೇ ಲೋ ಎಂಟ್ರಿ, ನೆನ್ನೆ ಲೋ ಇದೆಯಲ್ಲ ಎಂಟ್ರಿ, ಐ ಸ್ಟಾಪ್ ಲಾಸ್ ಫಸ್ಟ್ ಕ್ಯಾಂಡಲ್ ಐ 30. ಇನ್ಫಿ ಇವತ್ತು ಬೀಳ್ಬೇಕು, ಈ ಲೆವೆಲ್ ಹತ್ರ ಬರಬೇಕು. ಸಪೋರ್ಟ್ ಝೋನ್ ಇದು. ನೋಡೋಣ ಏನಾಗುತ್ತೆ ಅಂತ. ನಿಫ್ಟಿ 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 ಲೋವರ್ ಲೋ ಆಗಿದೆಯಾ? ನಿಫ್ಟಿ ಲೋ ವಾಲಟಲ್ಲಿ ಲೋನ ಬ್ರೇಕ್ ಮಾಡಿ ಲೋವರ್ ಲೋ ಆಗುತ್ತೆ. ರಿಲಯನ್ಸ್ ಗ್ಯಾಪ್ ಅಪ್ ಆಗ್ಬಿಟ್ಟಿದೆ, ಭಯ ಆಗುತ್ತೆ. ರಿಲಯನ್ಸ್ ಬೀಳಲ್ಲ, ಅವರೆಲ್ಲ ವಾಲ್ಯೂಮ್ ಬ್ರೇಕ್ಔಟ್ ಮಾಡಿ ಗ್ಯಾಪ್ ಅಪ್ ಆಗಿದೆ. ರಿಲಯನ್ಸ್ ಬೈ ಆಗುತ್ತೆ ಇವತ್ತು. ಇಲ್ಲೆವನ್ನ ಬ್ರೇಕ್ ಮಾಡ್ಕೊಂಡು ಹೋಗುತ್ತೆ. ಈ ಲೋ ಇದೆಲ್ಲ ಇವತ್ತಿಂದ ಆ ಲೋ, ಅದನ್ನು ಬ್ರೇಕ್ ಮಾಡಿದ್ರೆ ಹೈ. ಒಳ್ಳೆ ಮೂವ್ಮೆಂಟ್ ಇದೆ. ರಿಲಯನ್ಸ್ ಬೀಳಲ್ಲ, ಫಸ್ಟ್ ಟಾರ್ಗೆಟ್ ಇದೆ. ನಿಫ್ಟಿ ಬೀಳುತ್ತೆ, ನಿಫ್ಟಿ 18 ಕೂಡ ಬೀಳ್ಬೇಕು. ಇನ್ಫಿ ಸ್ವಲ್ಪ ಇನ್ಫಿ ಬಿತ್ತು. ನಾನು ಯಾವ ಲೆವೆಲ್ ಎಂಟ್ರಿ ಮಾಡಿದೆ ಅಂದ್ರೆ ಇನ್ಫಿನ ನೋಡೋಣ ಬನ್ನಿ, ತೋರಿಸ್ತೀನಿ ನಿಮಗೆ. ನಾನು ಎಂಟ್ರಿ ಮಾಡಿದ್ದು ಆರ್ಡರ್ಸ್ ಕಂಪ್ಲೀಟೆಡ್ ನೋಡಿ, 24.75 ಆರ್ಡರ್ ಕಂಪ್ಲೀಟ್ ಆಗಿದೆ. ಓಕೆ, ಇನ್ಫಿ 24.25 ಈ ಲೆವೆಲ್ಲೇ ಎಂಟ್ರಿ ನಾನು ಮಾಡಿರೋದು ಎಕ್ಸಾಕ್ಟ್. ಇನ್ಫಿ ಟಾರ್ಗೆಟ್ ಇದು. ಲೆಟ್ಸಿ ನೋಡೋಣ ಆಮೇಲೆ. ಇನ್ಫಿ ಲೋನ ಕ್ರಾಸ್ ಮಾಡ್ತು ಅಂದ್ರೆ, ಬ್ರೇಕ್ ಮಾಡ್ತು ಅಂದ್ರೆ ಪಕ್ಕ ಈ ಲೆವೆಲ್ ಹತ್ರ ಬರುತ್ತೆ. ರಿಲಯನ್ಸ್ ಬೈ ಆಗುತ್ತೆ, ನಿಫ್ಟಿ ನಿಫ್ಟಿ ಬೀಳುತ್ತೆ, ರಿಲಯನ್ಸ್ ಮಾತ್ರ ಮೇಲಾಗುತ್ತೆ. ಓಕೆ, ಆಮೇಲೆ ಸಿಗೋಣ ಫ್ರೆಂಡ್ಸ್. ನಂದು ಮೇನ್ ಇರೋದು ಇನ್ಫಿ. ಇವತ್ತು ಇನ್ಫಿ ಟ್ರೇಡ್ ತಗೊಂಡಿರೋದು. ಟಾರ್ಗೆಟ್ ಈ ಲೆವೆಲ್ ಹತ್ರ ಬರಬೇಕು, ನೋಡುವ. ನಮಸ್ತೆ. ಟಾರ್ಗೆಟ್ ರೀಚ್ ಆಗಿದೆ ಎಕ್ಸಾಕ್ಟ್ ನೋಡಿ. ಆಕ್ಚುಲಿ ಈ ಲೋನ ಬ್ರೇಕ್ ಮಾಡ್ಕೊಂಡು ಹೋಗುತ್ತೆ ಅದು. ಸಾರಿ, ಈ ಲೋ ಮತ್ತೆ ಈ ಲೋ ಒಂದೇ ದಿನದಲ್ಲಿ ಈ ಲೋನ ಬ್ರೇಕ್ ಮಾಡುತ್ತೆ. ಇದು ಟಾರ್ಗೆಟ್ ಅಟ್ಲೀಸ್ಟ್ ಇಲ್ಲಿವರೆಗೆ ಬರಬೇಕು. ನಮ್ಮ ಫಸ್ಟ್ ಟಾರ್ಗೆಟ್ ಇದೆ ಹೈ. ಸೊ ರೀಚ್ ಆಯ್ತು, ಎಕ್ಸಿಟ್ ಆಯ್ತು. ಸ್ಟಾಪ್ ಲಾಸ್ ಡೇ ಹೈ. ಅದ್ರ ಬಿಟ್ವೀನ್ ICICI ಬ್ಯಾಂಕ್ ಒಂದು ಎಂಟ್ರಿ ಮಾಡಿದ್ದೆ, ಬ್ಯೂಟಿಫುಲ್ ಎಂಟ್ರಿ. ಟಾರ್ಗೆಟ್ ರೀಚ್ ಆಗಿದೆ. ಎಂಟ್ರಿ ಇದು ನಮ್ದು 24 ಸಮಥಿಂಗ್, ಈ ಲೋ ಅಲ್ಲಿ ಎಂಟ್ರಿ ಮಾಡಿದ್ದು ನಾನು. ಓಕೆ, ಸೂಪರ್. ಅದಾದ್ಮೇಲೆ ICICI ಬ್ಯಾಂಕ್ ಮಾಡಿದ್ದೆ ನಾನು. ICICI ಬ್ಯಾಂಕ್ ಏನ್ ಎಂಟ್ರಿ ಅಂತೀರಾ? ಸೂಪರ್ ಎಂಟ್ರಿ. ರಿಲಯನ್ಸ್ ಕೂಡ ಟಾರ್ಗೆಟ್ ರೀಚ್ ಆಯ್ತಾ? ಸೂಪರ್ ನೋಡಿ. ICICI ಬ್ಯಾಂಕ್ ಇದೆಯಲ್ಲ, ಡೌನ್ ಟ್ರೆಂಡ್ ಅಲ್ಲಿ ಹೈಯೆಸ್ಟ್ ವಾಲ್ಯೂಮ್ ಇದು. ಡೌನ್ ಟ್ರೆಂಡ್ ಅಂದ್ರೆ ಹೀಗೆ ಮೇಲಿಂದ ಬರ್ತಾ ಇಲ್ಲೋ ಈ ಬೀಳ್ತಾ ಬಿಟ್ವೀನ್ ಹೈಯೆಸ್ಟ್ ವಾಲ್ಯೂಮ್ ಇದು. ಓಕೆನಾ, ಪ್ರೈಸ್ ನೋಡಿ ವೀಕ್ ಓಪನ್ ಆಯ್ತು. ಮೇನ್ ಹೈಪೋಥಿಸಿಸ್ ಮೇನು ಆಕ್ಚುಲಿ ನಿಫ್ಟಿ ಬೀಳ್ತಿದೆ, ಪ್ರೈವೇಟ್ ಬ್ಯಾಂಕ್ ಬೀಳ್ತದೆ, ಫಿನ್ ಸರ್ವಿಸ್ ಬೀಳ್ತದೆ ಅಂದ್ರೆ ಬೀಳಲೇಬೇಕು. ಈ ಲೋನ ಬ್ರೇಕ್ ಮಾಡುತ್ತೆ ಖಂಡಿತವಾಗ್ಲೂ. ಸಮ್ ಟೈಮ್ ಟಾರ್ಗೆಟ್ಗೆ ಜಾಸ್ತಿ ಟಾರ್ಗೆಟ್ ಕೊಡಕ್ ಹೋಗಿ ರೆಟ್ರೆಸ್ ಆಗ್ಬಿಡುತ್ತೆ. ಸೊ ಬಿ ಕೇರ್ಫುಲ್ ಆಗಿರ್ಬೇಕು ಟ್ರೇಡಿಂಗ್ ಅಲ್ಲಿ. ಜಾಸ್ತಿ ಆಸೆನ ಕೊಡಕ್ ಹೋಗ್ಬಾರ್ದು. ಟ್ರೇಡಿಂಗ್ ಇಸ್ ಗೊತ್ತಲ್ಲ ನಿಮಗೆ ಎಷ್ಟು ರಿಸ್ಕಿ ಅಂತ. ನಿಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿದ್ರೆ ಟ್ರೇಡಿಂಗ್ ಅಲ್ಲಿ ಸರ್ವೈವ್ ಆಗ್ಬೋದು. ಟಾರ್ಗೆಟ್ ಇದು ನಂದು. ಎಂಟ್ರಿ ಇದ್ರಲ್ಲಿ ಮಾಡಿದ್ದು, ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ನಾನು ಎಂಟ್ರಿನ ಈ ಝೋನಲ್ಲಿ ಎಂಟ್ರಿ ಮಾಡಿದ್ದು ನಾನು. ಈ ಝೋನಲ್ಲೇ ಟಾರ್ಗೆಟ್ ಇದು. ಇಲ್ಲೋ ಬ್ರೇಕ್ ಮಾಡಿ ಇಲ್ಲೋ ಬ್ರೇಕ್ ಮಾಡೋ ಚಾನ್ಸಸ್ ಇದೆ. ಇವತ್ತು ಮೂವ್ಮೆಂಟ್ ನಿಫ್ಟಿ ಕೆಳಗೆ ಬೀಳ್ತಿದೆಯಲ್ಲ, ನಿಫ್ಟಿ ಯಾರು ತಡೆಯಿಲ್ಲ ಅಂದ್ರೆ ಇಲ್ಲೋ ಬ್ರೇಕ್ ಅಂತ ಬರೋ ಚಾನ್ಸಸ್ ಇದೆ.
ಬನ್ನಿ ತೋರಿಸ್ತೀನಿ. ನಾನು 83 84 ಸಮಥಿಂಗ್, 85 81 ಅಲ್ಲೆಲ್ಲ ಎಂಟ್ರಿ ಮಾಡಿದ್ದು ನೋಡೋಣ. ತೋರಿಸ್ತೀನಿ ನಾನು ನಿಮಗೆ. 81 ಆರ್ಡರ್ಸ್ ICICI ಬ್ಯಾಂಕ್ ಬೈ. ICICI ಬ್ಯಾಂಕ್ ಸೆಲ್ ಮಾಡಿರೋದು ನಾನು. ICICI ಬ್ಯಾಂಕ್ 81.50 ನೋಡಿ. ICICI ಬ್ಯಾಂಕ್, ICICI ಬ್ಯಾಂಕ್ 81.5 ಅಲ್ಲಿ ಕಂಪ್ಲೀಟ್ ಆಗಿದೆ. 81.5 ಸಮಥಿಂಗ್. ಈ ಝೋನಲ್ಲಿ ನಾನು ಎಂಟ್ರಿ ಮಾಡಿದ್ದು. ವಾವ್, ಸೂಪರ್. ಜಸ್ಟ್ ಅಬ್ಸರ್ವೇಷನ್ ಮಾಡಿದೆ. ಇನ್ಫಿ ಇನ್ಫಿ ನೋಡಿ, ಇದೆ ಎಕ್ಸಾಕ್ಟ್ ಈ ಲೆವೆಲ್ ಟಾರ್ಗೆಟ್ ರೀಚ್ ಆಯ್ತು. ಆಕ್ಚುಲಿ ಈ ಟಾರ್ಗೆಟ್ ಹತ್ರ ಬರೋ ಚಾನ್ಸಸ್ ಇದೆ. ನಮಸ್ತೆ. ಇವತ್ತು ಮಾರ್ಕೆಟ್ ಚೆನ್ನಾಗಿತ್ತು ಆಕ್ಚುಲಿ. ರಿಲಯನ್ಸ್ ಟಾರ್ಗೆಟ್ ಹೇಳಿದ್ರೆ ರೀಚ್ ಆಯ್ತು. ರೀಚ್ ಆಗಿ ಆ ಟಾರ್ಗೆಟ್ ಕೂಡ ಬ್ರೇಕ್ ಮಾಡುತ್ತೆ ಅಂತ ಹೇಳಿದೆ. ಎಕ್ಸಾಕ್ಟ್ ಇವೆರಡು ಟಾರ್ಗೆಟ್ ನೋಡಿ. ಈ ಹೈ ಇದೆಯಲ್ಲ, ಇದೇ ಟಾರ್ಗೆಟ್ ಹೇಳಿದ್ ನಾನು. ಮಾರ್ಕೆಟ್ ಮೇಲೆ ಹೋಗುತ್ತೆ. ರಿಲಯನ್ಸ್ ಇದೆಯಲ್ಲ, ಸಪೋರ್ಟ್ ತಗೊಂಡಿದೆ. ನಿಫ್ಟಿನೂ ಕೂಡ ಸಪೋರ್ಟ್ ತಗೊಂಡಂಗೆ ಕಾಣಿಸ್ತಿದೆ. ಆ ಲೋನ್ ಬ್ರೇಕ್ ಮಾಡಿದ್ರೆ ಲೋನ್ ಬ್ರೇಕ್ ಮಾಡಿದಿದ್ರೆ ಕೆಳಗೆ ಹೋಗೋದು. ಎಕ್ಸಾಕ್ಟ್ ಈ ಲೆವೆಲ್ ಟಾರ್ಗೆಟ್ ನೋಡಿ. ಇಲ್ಲೇ ಹೇಳಿದ್ದು ಓಪನ್ ಆದ ತಕ್ಷಣ ಆಲ್ಮೋಸ್ಟ್ ಎಷ್ಟು ಪಾಯಿಂಟ್. ಈ ಝೋನ್ ಹೇಳಿದ್ದೆ 55 66 10 ಪಾಯಿಂಟ್ ಮೂಮೆಂಟ್, 66 71 15 ಪಾಯಿಂಟ್ಸ್ ಮೂಮೆಂಟ್. ಅದಾದ್ಮೇಲೆ ಇನ್ಫಿ ನೋಡಿ. ಇನ್ಫಿ ಇದೆಯಲ್ಲ, ಯಾವ ಲೆವೆಲ್, ಆ ಲೆವೆಲ್ ಕರೆಕ್ಟ್ ಆಗಿ ಹಿಟ್ ಆಗಿ ಸಪೋರ್ಟ್ ತಗೊಂಡಿದೆ. ಸೊ ಆ ಲೆವೆಲ್ ಹತ್ರ ಬಂದಾಗ ಎಕ್ಸಿಟ್ ಆಗಬೇಕು. ಬಿಕಾಸ್ ಸಪೋರ್ಟ್ ಝೋನ್ ಆಗಿರುತ್ತೆ. ಇಲ್ಲೇ ನಾನು ಹೇಳಿದ್ದು ಇದು ಸಪೋರ್ಟ್ ಝೋನ್ ಆಗಿರುತ್ತಲ್ಲ. ನನ್ನ ಟಾರ್ಗೆಟ್ ರೀಚ್ ಆದ ತಕ್ಷಣ ಎಕ್ಸಿಟ್ ಆಗಬೇಕು. ನಾನು ಎಕ್ಸಿಟ್ ಆದ 97 ಅಲ್ಲಿ ಎಕ್ಸಿಟ್ ಆದೆ. ಬಿಕಾಸ್ ನೀವು ಯಾವ್ದಾರ ಸ್ಟಾಪ್ ಲಾಸ್ ನೋಡಿ, ಸ್ಟಾಪ್ ಲಾಸ್ ಇಟ್ಟಾಗ್ಬಿಡುತ್ತೆ ಎಕ್ಸಿಟ್ ಆಗಿಲ್ಲ ಅಂದ್ರೆ. ಇದೇ ಶೇರ್ ಮಾರ್ಕೆಟ್. ರಿಲಯನ್ಸ್ ಆಗಿತ್ತು. ಆಮೇಲೆ ಇನ್ನೇ ಅದು ICICI ಬ್ಯಾಂಕ್ ಇತ್ತಲ್ಲ, ಬ್ಯೂಟಿಫುಲ್ ಟ್ರೇಡ್ ಮಾಡಿದ್ದೆ ಒಂದು. ICICI ಬ್ಯಾಂಕ್ ನೋಡಿ, ನಾ ಇಲ್ಲೇ ಎಕ್ಸಿಟ್ ಆಗ್ಬಿಟ್ಟೆ. ನಿನ್ನೆ ಲೋ ಇದೆಲ್ಲ ಎಕ್ಸಿಟ್ 66 ಅಲ್ಲಿ ಎಕ್ಸಿಟ್ ಆಗಿದ್ದು. ಈ ಲೋನ್ ಎಕ್ಸಿಟ್ ಆದೆ ನಾನು. ಈ ಲೆವೆಲ್ ತನಕ ಬರೋ ಚಾನ್ಸಸ್ ಇರುತ್ತೆ ಅಂತ ಅಲ್ಲಿಗೆ ಬಂದಿದೆ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾಳೆ ಸಿಗುವ ಮತ್ತೊಂದು ಟ್ರೇಡ್ ಒಂದಿಗೆ. ಬಾಯ್, ಟೇಕ್ ಕೇರ್.